ಇವತ್ತು ಒಂದು ತುಂಬ ಹಳೇ ಕಾಲದ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದರ ಹೆಸರು ಹಾಲು ಸಾರು ಅಂತ, ಹಾಲು ಬಿಟ್ಟು ಸಾರು ಅಂತಲೂ ಹೇಳ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಈ ಸಿಂಪಲ್ ಮತ್ತು ಟೇಸ್ಟಿ ಹಾಗೂ ಅಷ್ಟೇ ಹೆಲ್ತಿಯಾದ ಸಾರನ್ನು ಹೇಗೆ ಕ್ವಿಕ್ಕಾಗಿ ಮಾಡ್ಕೊಂಡು ಬರೋದು ಅಂತ ನೋಡೋಣ. ಇದಕ್ಕೆ ಹೆಚ್ಚೇನು ಸಮಯ ಹಿಡಿಯೋದಿಲ್ಲ, ತುಂಬಾ ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಹಾಗೆ ನಾನಿವತ್ತು ಚಪ್ಪರದ ಅವರೆಕಾಯಿನ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಬಿಡಿಸಿ ಇಟ್ಕೊಂಡಿದ್ದೀನಿ. 6 ಹಸಿಮೆಣಸಿನ್ಕಾಯಿ, ಒಂದು 6-7 ಬೆಳ್ಳುಳ್ಳಿ ಮತ್ತು ಒಂದು 1/4 ಭಾಗದಷ್ಟು ತೆಂಗಿನಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸುಮಾರು ಒಂದೂವರೆ ಟೇಬಲ್ ಸ್ಪೂನ್ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ನಾನು ದೋಸೆ ಅಕ್ಕಿನ ಸುಮಾರು 1 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಹಾಗೆ ಒಂದು 10-15 ಕಾಳು ಮೆಣಸು ಹಾಗೂ 1 ಟೇಬಲ್ ಚಮಚದಷ್ಟು ಜೀರಿಗೆ. ಇಷ್ಟೇ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಇಲ್ಲಿ ನೀವು ತರಕಾರಿ ಹೀರೆಕಾಯಿನೂ ಹಾಕ್ಕೊಳ್ಬೋದು, ಅವರೆಕಾಳು ಹಾಕ್ಕೊಳ್ಬೋದು, ಹಾಗೆ ಗೋರಿಕಾಯಿನ ಸಹ ಹಾಕ್ಕೊಳ್ಬೋದು. ಒಂದೊಂದು ಥರ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ನಾನು ಕುಕ್ಕರ್ಗೆ ಬೇಳೆ ಮತ್ತು ಚಪ್ಪರದ ಅವರೆಕಾಯಿ ಹಾಕಿ 3 ಲೋಟ ನೀರು ಹಾಕ್ಕೊಂಡು 2-3 ವಿಸಿಲ್ ಕೂಗುವಷ್ಟು ಬೇಯಿಸ್ಕೊಳ್ತೀನಿ. ಅಷ್ಟರಲ್ಲಿ ಈ ಕಡೆ ಪ್ಯಾನಲ್ಲಿ ನಾವು ಜೀರಿಗೆ, ಕಾಳುಮೆಣಸು ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ, ಅದನ್ನು ಹುರ್ಕೊಳ್ಳೋಣ. ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಬಾಡೋವಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಹೆಚ್ಚಾಗೇ ಇದ್ದರೆ ಖಾರ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟನ್ನು ಬಳಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಈ ಸಾರು ನಿಮಗೆ ದಿನನಿತ್ಯದ ಟೊಮ್ಯಾಟೊ, ಸಾಂಬಾರು ಪುಡಿ, ಹುಣಸೆಹಣ್ಣು ಎಲ್ಲದಕ್ಕಿಂತ ಡಿಫ್ರೆಂಟಾಗಿರುತ್ತೆ. ಹಾಗೆ ಏನೂ ಒಗ್ಗರಣೆ ಎಲ್ಲ ಹಾಕುವಷ್ಟೆಲ್ಲ ಏನೂ ಇಲ್ಲ, ತುಂಬ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ನೋಡಿ, ಈಗ ಇದೆಲ್ಲ ರೆಡಿಯಾಗಿದೆ ಹುರಿದು. ಈಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಪೀಸ್ ಮಾಡಿಟ್ಕೊಂಡಿರೋಂಥ ತೆಂಗಿನಕಾಯಿ, ಹಾಗೆ ಹುರಿದಿಟ್ಕೊಂಡಿರೋಂಥ ಜೀರಿಗೆ, ಮೆಣಸು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈ ಸಾರು ಮುದ್ದೆ ಜೊತೆ, ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಾರು ಒಂದು ದಿನಕ್ಕಾಗುವಷ್ಟು ಮಾತ್ರನೇ ಮಾಡ್ಕೊಳ್ಳಿ, ಮಾರನೇ ದಿನಕ್ಕೆ ಬಿಸಿ ಮಾಡೋದಿಲ್ಲ, ಏನೂ ಬೇಡ. ಈಗ ನೆಂದಿರೋ ಅಕ್ಕಿನ ಸಹ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಾಕೋದ್ರಿಂದ ಸಾರು ಮಂದ ಬರುತ್ತೆ, ಹಾಗಾಗಿ 1 ಅವರ್ ಅಕ್ಕಿ ನೆನೆಯೋಕ್ಕೆ ಇಟ್ಕೊಳ್ಳಿ. ಈಗ ನೋಡಿ, ಬೇಳೆ ಮತ್ತು ತರಕಾರಿ ಚೆನ್ನಾಗಿ ಬೆಂದಿದೆ. ಹೀರೆಕಾಯಿ, ಅವರೆಕಾಳು, ಹಸಿ ಅವರೆಕಾಳು ಸೀಸನ್ ಇರೋವಾಗ ಎಲ್ಲದರಲ್ಲೂ ಇದನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಮುಂಚೆ ಎಲ್ಲ ಇದನ್ನು ಅವರೆಬೇಳೆಯಲ್ಲಿ ಮಾಡ್ತಾಯಿದ್ರು. ಈಗ ಇತ್ತೀಚಿನ ಕಾಲದಲ್ಲಿ ಅವರೆಬೇಳೆ ಬಳಕೆ ಎಲ್ಲ ನಮಗೆ ಕಡಿಮೆ ಆಗಿದೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ 1 ಲೋಟ ನೀರನ್ನು ಹಾಕ್ಕೊಂಡು ಅದನ್ನು ಸಹ ಹಾಕ್ಕೊಳ್ತೀನಿ. ಇದು ಈ ಸಾರು ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ, ಏಕೆಂದರೆ ಅಕ್ಕಿ ಹಾಕಿರೋದ್ರಿಂದ. ಹಾಗಾಗಿ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ. ನೋಡಿ, ಇಷ್ಟು ಈಗ ಈ ಕನ್ಸಿಸ್ಟೆನ್ಸಿಲಿದೆ. ಕುದೀತಾ ಸ್ವಲ್ಪ ದಪ್ಪ ಆಗಿರುತ್ತೆ. ನೋಡಿ, ಸ್ವಲ್ಪ ಮಂದ ಆಗಿದೆ. ಈಗ ನಾವು ಈ ಹಂತದಲ್ಲಿ ಇನ್ನೇನು ಕುದಿಯೋಕ್ಕೆ ಬರ್ತಾ ಇದೆಯಲ್ಲ, ಈ ಹಂತದಲ್ಲಿ ಹಾಲನ್ನು ಸೇರಿಸ್ಕೊಳ್ಳೋಣ. ಇದು ನಾರ್ಮಲ್ ನಂದಿನಿ ಹಾಲಿದು. ಸುಮಾರು 1-1.25 ಕಪ್ಪಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಮುಂಚೆ ಅವರೆಬೇಳೆ ಎಲ್ಲ ಹಾಕಿ ಮಾಡ್ತಾ ಇದ್ದಿದ್ದ ಕಾಲದಲ್ಲಿ ಇದಕ್ಕೆ ಕುಸುವೆ ಹಾಲನ್ನು ಬಳಸ್ತಾಯಿದ್ರು. ಕುಸುವೆ ಅಂತ ಒಂದು ಬೀಜ ಸಿಗತ್ತೆ, ಅದರದ್ದು ಹಾಲನ್ನ ರುಬ್ಬಿ ತೆಗೆದು ಬಳಸ್ತಾಯಿದ್ರು. ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಈಗ ಅದರದ್ದು ಅವೈಲಬಿಲಿಟಿ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಅದನ್ನೆಲ್ಲ ನಾವು ಮಾಡೋಷ್ಟು ಪುರ್ಸೊತ್ತಿರೋದಿಲ್ಲ ನಮಗೆ ಯಾರಿಗೂ ಅಂತ ಈ ರೀತಿ ಕ್ವಿಕ್ಕಾಗಿ ನಾವು ಹಾಲನ್ನೇ ಬಳಸ್ಕೊಂಡು ಹಾಲಿಂದನೇ ಸಾರನ್ನು ಮಾಡ್ಕೊಳ್ತೀವಿ. ಈ ಸಾರು ತುಂಬ ಟೇಸ್ಟಿಯಾಗಿರುತ್ತೆ, ನಮಗೆ ಡೈಲಿ ರುಟೀನ್ಗಿಂತ ಡಿಫ್ರೆಂಟಾಗಿ ರೆಡಿ ಆಗುತ್ತೆ. ನೋಡಿ, ಈಗ 1/4 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಉಪ್ಪು ನೀವು ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೋದು. ಇಷ್ಟು ಹಾಕಿದ್ರೆ ಮುಗೀತು. ಈಗ ಒಂದು ಕುದಿ ಚೆನ್ನಾಗೆ ಸಾರು ಕುದ್ರೆ ನಿಮಗೆ ಹಾಲು ಸಾರು ರೆಡಿಯಾಗತ್ತೆ. ಇದಕ್ಕೆ ಒಗ್ಗರಣೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದು ಏನೂ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ನಿಮಗೆ ಸುಮಾರು ಒಂದು 10-15 ನಿಮಿಷದಲ್ಲಿ ಸಾರು ರೆಡಿಯಾಗುತ್ತೆ. ನೋಡಿ, ಚೆನ್ನಾಗಿ ಕುದ್ದು ಬಂದಿದೆ.
ಹೀಗೆ ಮತ್ತಷ್ಟು ವೀಡಿಯೋನ ನಾವು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಟೇಸ್ಟಿಯಾಗೆ ಹೆಲ್ದಿಯಾಗೆ ಈ ಸಾರು ರೆಡಿ ಆಯಿತು. ಆರಿದ ಮೇಲೆ ಸ್ವಲ್ಪ ಮಂದ ಇರುತ್ತೆ, ಹಾಗಾಗಿ ನೀವು ಮಾಡ್ಕೊಳ್ಳುವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಮತ್ತು ನೀರನ್ನು ಸೇರಿಸ್ಕೊಳ್ಳಿ. ಸಾರು ರೆಡಿಯಾಗಿದೆ, ಹಾಲು ಸಾರು. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.